ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನೇಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ 2 ಪತ್ರಿಕೆಗಳಿರ್ತವೆ. ಪೇಪರ್ ಫಸ್ಟು ಜನರಲ್ ಸ್ಟಡೀಸ್. ಆ ಜನರಲ್ ಸ್ಟಡೀಸಲ್ಲಿ ಜಿಯೋಗ್ರಫಿ ವಿಷಯದ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವೆ. ಅದೇ ರೀತಿ ಪೇಪರ್ ಸೆಕೆಂಡಲ್ಲಿ ಏನು ನಿರ್ದಿಷ್ಟ ಪತ್ರಿಕೆ ಇದೆಯಲ್ಲ, ಅದರಲ್ಲೂ ಕೂಡ 10 ಅಂಕಗಳಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಆ ಟಾಪಿಕಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ಲೇಕ್ಸ್ ಅಂತ ಇದೆ. ಅಂದರೆ ಸರೋವರಗಳ ಬಗ್ಗೆ ಕ್ವಶನ್ ಕೇಳುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಇದು ಆ ಒಂದು ಟಾಪಿಕಲ್ಲಿರುವಂತಹ ಅಥವಾ ಸಿಲೆಬಸ್ಸಲ್ಲಿರುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈ ಲೇಕ್ ಎನ್ನುವಂಥದ್ದು ಫಸ್ಟ್ ಪೇಪರಿಗೂ ಕೂಡ ಯೂಸ್ ಆಗುತ್ತೆ, ಹಾಗೆ ಸೆಕೆಂಡ್ ಪೇಪರಿಗೂ ಕೂಡ ಯೂಸ್ ಆಗುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಸರೋವರಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಲಿಬೇಕು, ವರ್ಲ್ಡಲ್ಲಿ ಯಾವ್ಯಾವ ಲೇಕ್ಸ್ಗಳಿದ್ದಾವೆ, ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕನ್ನು ಇವತ್ತು ನಾವು ಕುರಿತು ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಸೊ ಇಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಅಂದರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಇದೆ, ಅಥವಾ ನಿರ್ದಿಷ್ಟ ಪತ್ರಿಕೆ ಅಂತ ಏನಿದೆಯಲ್ಲ ಪೇಪರ್ 2ನೂ ಕೂಡ ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ನೀವು ಯಾವುದನ್ನಾರು ಪರ್ಚೇಸ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಇರುತ್ತೆ. ಸೊ ಅಲ್ಲಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಕೋರ್ಸು ಸಿಗುತ್ತೆ. ಅದರ ಜೊತೆಗೆ ಟೆಸ್ಟ್ ಸೀರೀಸು ಮತ್ತು PDF ನೋಟ್ಸು ಕೂಡ ನಿಮಗೆ ಸಿಗುತ್ತೆ. ಇದು ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ವಿಷಯ ನಿಮಗೆ ತಿಳಿದಿರಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಮತ್ತೆ ನಾವು ಈಗ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ HSTR, GPSTR ಮತ್ತು PSTR ಈ 3 ಕೋರ್ಸ್ಗಳು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 90716738 ಅಥವಾ 90716732 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತಿನ ಲೇಕ್ ರಿಲೇಟೆಡ್ ಆದಂತಹ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಲೇಕ್ ಅಂದರೆ ಏನು, ವಾಟ್ ಆರ್ ಲೇಕ್ಸ್ ಅಂತೇಳಿ ಕೇಳಿರೋಂಥದ್ದು. ಅಂದರೆ ಸರೋವರ ಎಂದರೇನು ಅಂತ ಇದೆ. ಈ ಒಂದು ಮ್ಯಾಪನ್ನು ನೋಡಿದರೆ ಅಥವಾ ಈ ಪಿಕ್ಚರ್ ನೋಡಿದರೆ ನಿಮಗೆ ಕ್ಲಿಯರ್ ಆಗ್ತಾ ಇರುತ್ತೆ. ಒಂದು ಸರೋವರ ಅಂದರೆ ಸಂಪೂರ್ಣವಾಗಿ ಯಾವುದರಿಂದ ಸುತ್ತುವರೆದಿರುತ್ತಪ್ಪ ಅಂದರೆ ಇದು ಭೂಭಾಗದಿಂದ ಸುತ್ತುವರೆದಿರುವಂತಹ ಒಂದು ಸ್ಥಿರವಾಗಿರುವಂತಹ ಜಲರಾಶಿಯನ್ನು ಏನಂತ ಕರಿತೀವಿ ನಾವು, ಸರೋವರ ಅಂತ ಕರಿತೀವಿ. ಎ ಲೇಕ್ ಈಸ್ ಎ ಸ್ಟೇಬಲ್ ಬಾಡಿ ಆಫ್ ವಾಟರ್ ದಟ್ ಈಸ್ ಸರೌಂಡೆಡ್ ಬೈ ಲ್ಯಾಂಡ್ ಮಾಸ್ ಆನ್ ಆಲ್ ಸೈಡ್ ಅಂತಲೇ ಕರೆಯುವಂಥದ್ದು. ಕ್ಲಿಯರಾ? ಸಂಪೂರ್ಣವಾಗಿ ಭೂಭಾಗದಿಂದ ಸುತ್ತುವರೆದಿರುವಂತಹ ಒಂದು ಜಲಭಾಗವನ್ನು ಏನಂತ ಕರಿತೀವಿ ನಾವು, ಸರೋವರಗಳು ಅಂತಲೇ ಕರೆಯುವಂಥದ್ದು. ನೀವು ಹಲವಾರು ಸರೋವರಗಳನ್ನು ನೋಡಿರ್ಬೋದು, ಯಾಕಂದರೆ ಸಂಪೂರ್ಣವಾಗಿ ಅದು ಭೂಭಾಗದಿಂದನೇ ಸುತ್ತುವರೆದಿರುವಂಥದ್ದು. ಹಾಗಾದರೆ ಅಂತಹ ಲೇಕ್ ನಮ್ಮ ಆಲ್ ಓವರ್ ಇಂಡಿಯಾ ಅಂತ ಕೇಳಿದರೆ ಸಾವಿರಾರು ಸರೋವರಗಳು ಕಂಡುಬರ್ತಾವೆ. ಆ ಸರೋವರಗಳ ಉಗಮ ಹೇಗಾಯಿತು, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಅದರ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ, ಸ್ಟಡಿ ಆಫ್ ಲೇಕ್ಸ್ ಅಂತಲೇ ಕರೆದಾಗ ಏನಂತ ಕರಿತೀವಪ್ಪ ಅಂದರೆ ಲಿಮ್ನಾಲಜಿ ಅಂತಲೇ ಕರಿತೀವಿ. ಯಾವುದನ್ನು ಕುರಿತು ಅಧ್ಯಯನ ಮಾಡೋದನ್ನು, ಸರೋವರವನ್ನು ಕುರಿತು ಅಧ್ಯಯನ ಮಾಡೋದನ್ನು ಲಿಮ್ನಾಲಜಿ ಅಂತ ಕರಿತೀವಿ, ಸ್ಟಡಿ ಆಫ್ ಲೇಕ್ಸ್ ಅಂತಲೇ. ಓಕೆ, ಸೊ ಹಾಗಾದರೆ ಲೇಕ್ಸ್ ಅಂದರೆ ಏನು ಅನ್ನುವಂತಹ ವಿಷಯ ನಮಗೀಗ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಭಾರತ ಅಥವಾ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಲೇಕ್ಸ್ ಫಾರ್ಮೇಷನ್ ಆಗ್ತಾವೆ. ಹಾಗಾದರೆ ಆ ಸರೋವರಗಳು ಹೇಗೆ ನಿರ್ಮಾಣವಾಗ್ತಾವೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಟೈಪ್ಸ್ ಆಫ್ ಲೇಕ್ಸ್ ಅಂತ ಬರ್ತಾವೆ. ಅಂದರೆ ಸರೋವರದ ವಿಧಗಳು ಅಂತ ತಗೊಳ್ತೀವಿ. ನೋಡಿ, ಇಲ್ಲಿ ಸರೋವರದ ವಿಧಗಳು ಅಂದರೆ ಯಾವ್ಯಾವ ಕೆಟಗರಿಯ ಸರೋವರಗಳನ್ನು ನಾವು ಭೂಮಿಯ ಮೇಲೆ ನೋಡ್ಬೋದಪ್ಪ ಅಂದರೆ, ನೋಡಿ ಫ್ರೆಶ್ ವಾಟರ್ ಲೇಕ್ ಅಂತ ಬರ್ತಾವೆ. ಫ್ರೆಶ್ ವಾಟರ್ ಅಂದರೆ ಸಿಹಿ ನೀರಿನ ಸರೋವರಗಳು. ಆ ಸಿಹಿ ನೀರಿನ ಸರೋವರಗಳು ಕೂಡ ಹಲವಾರು ಸರೋವರಗಳು ಭಾರತದಲ್ಲಿ ಕಂಡುಬರ್ತವೆ. ಅದರ ಜೊತೆಗೆ ಸಾಲ್ಟ್ ವಾಟರ್ ಲೇಕ್ ಅಂತ ಬರ್ತವೆ, ಉಪ್ಪು ನೀರಿನ ಸರೋವರಗಳು ಅಂತಲೇ ಕರಿತೀವಿ. ಈ ಸಾಲ್ಟ್ ವಾಟರ್ ಲೇಕ್ ಅಂದರೆ ಸಮುದ್ರದ ನೀರಿಂದ, ಸೀ ವಾಟರ್ನಿಂದ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಆಗಿ ಆ ಒಂದು ಡ್ರೈ ಝೋನಲ್ಲಿರುವಂತಹ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಒಂದು ಸರೋವರಗಳನ್ನು ನೋಡ್ತೀವಿ. ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಸಾಂಬಾರ್ ಲೇಕ್ ಅಂತ ಇದೆ ರಾಜಸ್ಥಾನದಲ್ಲಿ. ಆ ರಾಜಸ್ಥಾನ ಭಾಗದಲ್ಲಿ ಏನಾಗತ್ತಪ್ಪ ಅಂದರೆ ಅಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇರುತ್ತೆ, ಲೋ ರೈನ್ಫಾಲ್ ಆಗುತ್ತೆ. ಆದರೆ ಟೆಂಪ್ರೇಚರ್ ತುಂಬ ಹೈ ಇರುತ್ತೆ. ಆ ಭಾಗದಲ್ಲಿ ಈ ಫ್ರೆಶ್ ವಾಟರ್ ಅನ್ನೋವಂಥದ್ದು ಆವಿಯಾಗಿ ಹೋಗುತ್ತೆ. ಆ ಜಾಗದಲ್ಲಿ ಸಾಲ್ಟ್ ವಾಟರ್ ಅನ್ನೋದು ಉಳ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಇನ್ಲ್ಯಾಂಡ್ ಸಾಲ್ಟ್ ವಾಟರ್ ಲೇಕ್ ಅಂತಲೇ ಕರಿತೀವಿ.
ಆಂತರಿಕ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ಕರಿತೀವಿ ಸಾಂಬಾರ್ ಸರೋವರಕ್ಕೆ. ಈ ರೀತಿ ಒಳನಾಡಿನಲ್ಲೂ ಕೂಡ ಈ ಒಂದು ಸಾಲ್ಟ್ ವಾಟರ್ ಲೇಕ್ಸ್ಗಳು ಕಂಡುಬರ್ತವೆ, ಅಥವಾ ಸಿ ಅಥವಾ ಓಷಿಯನ್ನಿಂದನೂ ಕೂಡ ಸಾಲ್ಟ್ ವಾಟರ್ ಲೇಕ್ಸ್ಗಳು ಫಾರ್ಮೇಷನ್ ಆಗೋದನ್ನು ನೋಡ್ಬೋದು. ನೆಕ್ಸ್ಟು ಗ್ಲೇಸಿಯರ್ ಲೇಕ್ಸ್ ಅಂತ ಬರ್ತವೆ, ಅಂದರೆ ಹಿಮ ನದಿಯಿಂದ ನಿರ್ಮಾಣವಾದಂತಹ ಸರೋವರಗಳು. ಈ ಹಿಮ ನದಿಗಳು ಏನು ಮಾಡ್ತವೆ, ಕರಗ್ತವೆ, ಟೆಂಪ್ರೇಚರ್ನಿಂದ ಕರಗ್ತವೆ, ಅದರಿಂದ ಕೆಲವೊಂದು ಸರೋವರಗಳು ನಿರ್ಮಾಣವಾಗ್ತವೆ. ಅಂತಹ ಸರೋವರಗಳನ್ನು ಹಿಮ ನದಿ ಸರೋವರಗಳು ಅಂತಲೇ ಕರಿತೀವಿ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಲೇಕ್ ಅಂತ ಬರ್ತಾವೆ, ಕೃತಕ ಸರೋವರಗಳು ಅಂತ. ಈ ಕೃತಕ ಸರೋವರಗಳು ಅಂದರೆ ಹೇಗಪ್ಪ ಅಂದರೆ ಈ ಮ್ಯಾನ್ ಮೇಡ್ ಅಂತಲೇ ಕರೆಯೋದು, ಮನುಷ್ಯನಿಂದ ನಿರ್ಮಾಣವಾದಂತಹ ಒಂದು ಸರೋವರಗಳು. ಈ ಕೆಲವೊಂದು ಜಲಾಶಯಗಳನ್ನು ನಿರ್ಮಾಣ ಮಾಡ್ತೀವಿ, ಆ ಜಲಾಶಯಗಳನ್ನು ನಾವು ಲೇಕ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡುವಂಥದ್ದು, ರೈಟ್. ನೆಕ್ಸ್ಟ್ ವಾಲ್ಕನಿಕ್ ಲೇಕ್ಸ್ ಅಂತ ಬರ್ತಾವೆ, ಅಂದರೆ ಜ್ವಾಲಾಮುಖಿಯಿಂದ ನಿರ್ಮಾಣವಾದಂತಹ ಸರೋವರಗಳು. ಏನು ವಾಲ್ಕೆನೋಸ್ ಎರಪ್ಷನ್ ಆಗುತ್ತಲ್ಲ, ಎರಪ್ಷನ್ ಆಗುವಂಥ ಸಂದರ್ಭದಲ್ಲಿ ಅದರ ಸುತ್ತಲೂ ಬದ ಟೈಪಲ್ಲಿ ಕಟ್ಕೊಳ್ಳುತ್ತೆ, ಮಧ್ಯದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅಂಥದನ್ನು ವಾಲ್ಕೆನಿಕ್ ಲೇಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಲಾಗೂನ್ ಲೇಕ್ಸ್ ಅಂತ ಕರಿತೀವಿ, ಲಾಗೂನ್ ಸರೋವರಗಳು. ಈ ಲಾಗೂನ್ ಲೇಕ್ಸ್ ಅನ್ನುವಂಥದ್ದು ಸಮುದ್ರ ಭಾಗದಲ್ಲಿ ಕಂಡುಬರುತ್ತೆ. ಹೇಗಿರತ್ತಪ್ಪ ಅಂದರೆ ನೋಡಿ, ಸಮುದ್ರದ ನೀರು ಭೂಭಾಗದಲ್ಲಿ ತಗ್ಗಿರುತ್ತೆ, ಅಂದರೆ ಡೌನ್ ಇರುತ್ತೆ, ಎಲ್ಲಿ ಲ್ಯಾಂಡಲ್ಲಿ. ಆವಾಗ ಓಷಿಯನ್ ಆರ್ ಸಿ ವಾಟರ್ ಟೈಡ್ ಥ್ರೂ, ಅಂದರೆ ಯಾವುದ್ರ ಮೂಲಕ, ಒಬ್ಬರ ವಿಡಿತದ ಮೂಲಕ ನೀರು ಬಂದು ಸಂಗ್ರಹವಾಗತ್ತೆ. ಅಂತಹ ಸರೋವರವನ್ನು ಲಾಗೂನ್ ಲೇಕ್ಸ್ ಅಂತ ಕರಿತೀವಿ. ನೋಡಿ, ಭಾರತಕ್ಕೆ ಸಂಬಂಧಪಟ್ಟಂತೆ ಚಿಲ್ಕಾ ಲೇಕ್ ಅಂತ ಕಂಡು ಬರುತ್ತೆ ಒಡಿಸ್ಸಾ ರಾಜ್ಯದಲ್ಲಿ. ಕೇರಳದಲ್ಲಿ ವೆಂಬನಾಡು ಲೇಕ್ ಅಂತ ಇದೆ. ಅವೆಲ್ಲ ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಲಾಗೂನ್ ಲೇಕಿಗೆ ಉದಾಹರಣೆ ಆಗಿರ್ತವೆ. ನೆಕ್ಸ್ಟ್ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ, ಶೃಂಗ ಸರೋವರ. ಇವು ನದಿಯಿಂದ ನಿರ್ಮಾಣವಾಗುವಂತಹ ಒಂದು ಸರೋವರಗಳಾಗಿರ್ತವೆ. ನೋಡಿ, ಈ ರೀತಿಯಾಗಿ ನಾವು ಸರೋವರದ ವಿಧಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಯಾವ್ಯಾವ ಲೇಕ್ಸ್ ಇದಾವೆ ನೋಡಿ, ಫ್ರೆಶ್ ವಾಟರ್, ಸಾಲ್ಟ್ ವಾಟರ್, ಗ್ಲೇಸಿಯರ್ ಮತ್ತು ಆರ್ಟಿಫಿಷಿಯಲ್, ವಾಲ್ಕೆನಿಕ್, ಲಾಗೂನ್ ಮತ್ತು ಆಕ್ಸ್ಬೋ ಲೇಕ್ಸ್ ಅಂತಾನೆ ಕರಿತೀವಿ. ನೋಡಿ, ಇಷ್ಟು ಸರೋವರದ ವಿಧಗಳ ಬಗ್ಗೆ ನಮಗೆ ಕಾನ್ಸೆಪ್ಟ್ ಗೊತ್ತಾಯಿತು. ನೆಕ್ಸ್ಟ್ ಸರೋವರಗಳಿಗೆ ಸಂಬಂಧಪಟ್ಟಂತೆ ಇಡೀ ವರ್ಲ್ಡ್ ರಿಲೇಟೆಡ್ ಆದಂತಹ ಇಂಪಾರ್ಟೆಂಟ್ ಲೇಕ್ಸ್ಗಳು ಯಾವ್ಯಾವುದು ಅಂತ ನೋಡಿದಾಗ ನೋಡಿ, ಯಾವ ರಾಷ್ಟ್ರವನ್ನು ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತೇಳಿ ಕರಿತೀವಿ ಅಂತ ನೇರವಾಗಿ ಕ್ವಶನ್ ಅನ್ನು ಕೇಳ್ತಾರೆ. ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತ ಹೇಳಿ, ಅಂದರೆ ಸಹಸ್ರ ಸರೋವರಗಳ ನಾಡು ಅಂಥೇಳಿ ಯಾವ ರಾಷ್ಟ್ರವನ್ನು ಕರಿತೀವಪ್ಪ ಅಂದರೆ ಫಿನ್ಲ್ಯಾಂಡಿಗೆ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ಯಾವುದನ್ನು ಕರಿತೀವಿ? ಫಿನ್ಲ್ಯಾಂಡನ್ನು ಸಹಸ್ರ ಸರೋವರಗಳ ನಾಡು. ಆ ರಾಷ್ಟ್ರದಲ್ಲಿ ಸಾವಿರಾರು ಸರೋವರಗಳಿಂದ ಕೂಡಿರುವಂತಹ ರಾಷ್ಟ್ರವಾಗಿರುತ್ತೆ. ಹಾಗಾಗಿ ಅದನ್ನು ಸಹಸ್ರ ಸರೋವರಗಳ ನಾಡು, ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಫಿನ್ಲ್ಯಾಂಡ್ ಎನ್ನುವಂಥದ್ದು ಯಾವ ಕಾಂಟಿನೆಂಟಲ್ಲಿ ಇದೆಯಪ್ಪ ಅಂದರೆ ಇದು ಯುರೋಪ್ ಖಂಡದಲ್ಲಿರುವಂತಹ ಪ್ರಮುಖವಾದಂತಹ ಒಂದು ರಾಷ್ಟ್ರವಾಗಿರುತ್ತೆ. ನೋಡಿ, ಫಿನ್ಲ್ಯಾಂಡ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಲೇಕ್ಸ್ ಇನ್ ದ ಕಂಟ್ರಿ, ಅಂದರೆ ಆ ರಾಷ್ಟ್ರದಲ್ಲಿ ಹಲವಾರು ಸರೋವರಗಳು ಇರೋದ್ರಿಂದ ಅದನ್ನು ಲ್ಯಾಂಡ್ ಆಫ್ 1000 ಲೇಕ್ಸ್ ಅಂತಲೇ ಕರೆಯುವಂಥದ್ದು. ಇದು ತುಂಬ ಇಂಪಾರ್ಟೆಂಟು ವರ್ಲ್ಡ್ ರಿಲೇಟೆಡ್ ಆಗಿ ನಾವು ನೋಡೋದಾದರೆ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ನೋಡಿ, ವಿಶ್ವದ ಅತಿ ಎತ್ತರದಲ್ಲಿರುವಂತಹ ಸರೋವರ ಯಾವುದು? ದ ಹೈಯೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ಅಂದರೆ ಎತ್ತರವಾದಂತಹ ಭೂಪ್ರದೇಶದಲ್ಲಿ ಇರುವಂತಹ ಒಂದು ಸರೋವರ ಯಾವುದು ಅಂತ ಕೇಳಿದರೆ ಟಿಟಿಕಾಕಾ ಲೇಕ್ ಅಂತ ಕಂಡುಬರುತ್ತೆ. ನೋಡಿ, ಈ ಟಿಟಿಕಾಕಾ ಲೇಕ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಪೆರು ಮತ್ತು ಬೊಲಿವಿಯಾ ರಾಷ್ಟ್ರದ ಗಡಿಯಲ್ಲಿ ಕಂಡುಬರುವಂಥದ್ದು. ಯಾವ ಎರಡು ರಾಷ್ಟ್ರಗಳು? ಪೆರು ಮತ್ತು ಬೊಲಿವಿಯಾ ರಾಷ್ಟ್ರದ ಗಡಿಯಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರ ಯಾವುದಪ್ಪ ಅಂದರೆ ಟಿಟಿಕಾಕಾ ಲೇಕ್ ಅಂತಲೇ ಕರಿತೀವಿ. ವರ್ಲ್ಡ್ ಹೈಯೆಸ್ಟ್ ನ್ಯಾವಿಗೇಬಲ್ ಲೇಕ್ ಅಂತಲೂ ಕೂಡ ಕರಿತೀವಿ. ಪ್ರಪಂಚದ ಅತಿ ಎತ್ತರವಾದ ನೌಕಾಯಾನಕ್ಕೆ ಬಳಸುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಇದೇ ಟಿಟಿಕಾಕಾ ಲೇಕ್ ಆಗಿರುತ್ತೆ. ನೋಡಿ, ಎಲ್ಲಿದೆ ಅಂತ ಕೇಳಿದಾಗ ಇದು ಎರಡೂ ರಾಷ್ಟ್ರಗಳ ಗಡಿಯಲ್ಲಿ ಕಂಡುಬರುತ್ತೆ, ಪೆರು ಮತ್ತು ಬೊಲಿವಿಯಾ ರಾಷ್ಟ್ರದ ಗಡಿಯಲ್ಲಿರುವಂಥದ್ದು. ಹಾಗಾಗಿ ವರ್ಲ್ಡಲ್ಲೇ ಫೇಮಸ್ ಆದಂತಹ ಒಂದು ಲೇಕ್ಸ್ ಆಗಿರುತ್ತೆ. ಅದರ ಜೊತೆಗೆ ನೋಡಿ ಸ್ನೇಹಿತರೆ, ನೆಕ್ಸ್ಟು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಲಾರ್ಜೆಸ್ಟ್ ಲೇಕ್ ಅಂತ ಕೇಳಿದರೆ ಕ್ಯಾಸ್ಪಿಯನ್ ಸಿ ಆಗಿರುತ್ತೆ. ಅಂದರೆ ಪ್ರಪಂಚದ ಅತಿ ದೊಡ್ಡ ಸರೋವರ ಯಾವುದು ಅಂತ ಕೇಳಿದರೆ, ಅಥವಾ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದಂತ ಕೇಳಿದರೆ ಅದು ಕ್ಯಾಸ್ಪಿಯನ್ ಸರೋವರ ಅಂತ ಕರಿತೀವಿ. ಆದರೆ ಇದನ್ನು ಸಮುದ್ರ ಅಂತ ಯಾಕೆ ಕರಿತೀವಪ್ಪ ಅಂದರೆ ಅದು ಲಾರ್ಜ್ ವಾಟರ್ ಬಾಡಿ ಆಗಿರೋದ್ರಿಂದ.
ಅಂದರೆ ಅತಿ ದೊಡ್ಡದಾದಂತಹ ಜಲಭಾಗವನ್ನು ಹೊಂದಿರೋದ್ರಿಂದ ಇದನ್ನು ಸಮುದ್ರ ಅಂತ ಕರಿತೀವಿ. ಆದರೆ ಇದು ಸಮುದ್ರ ಅಲ್ಲ. ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಇದೊಂದು ಲೇಕ್ ಆಗಿರುತ್ತೆ. ಕ್ಲಿಯರಾ? ಸೊ ಇದು ಯಾವ ಖಂಡದಲ್ಲಿ ಇದೆಯಪ್ಪ ಅಂದರೆ ಯುರೋಪ್ ಮತ್ತು ಏಷ್ಯಾದ ಗಡಿ ಭಾಗದಲ್ಲಿರುವಂತಹ ಒಂದು ಸರೋವರವಾಗಿರುತ್ತೆ. ಯಾವ ಬಾರ್ಡ್ರಲ್ಲಿದೆ ಇದು? ಯುರೋಪ್ ಅಂಡ್ ಏಷ್ಯಾ ಬಾರ್ಡ್ರಲ್ಲಿ ಇರುವಂತಹ ಒಂದು ಲೇಕ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ವರ್ಲ್ಡ್ ಲಾರ್ಜೆಸ್ಟ್ ಲೇಕ್ ಅಂತಾನೆ ಕರಿತೀವಿ. ಯಾವುದು ಅಂತ ಕೇಳಿದರೆ ಅದು ಕ್ಯಾಸ್ಪಿಯನ್ ಸಮುದ್ರ. ಇದು ಸಾಲ್ಟ್ ವಾಟರ್ ಲೇಕ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಪ್ರಪಂಚದಲ್ಲೇ ಅತಿ ಆಳವಾದಂತಹ ಅಥವಾ ವಿಶ್ವದ ಅತಿ ಆಳವಾದಂತಹ ಸರೋವರ ಯಾವುದು ಅಂತ ಕೇಳಿದರೆ ಲೇಕ್ ಬೈಕಲ್ ಅಂತೇಳಿ ಅಥವಾ ಬೈಕಲ್ ಸರೋವರ ಪ್ರಪಂಚದಲ್ಲೇ ಅತಿ ಆಳವಾದಂತಹ ಸರೋವರವಾಗಿರುತ್ತೆ. ಇದು ಯಾವ ರಾಷ್ಟ್ರದಲ್ಲಿದೆ ಅಂತ ಕೇಳಿದರೆ ರಷ್ಯಾದ ಸೈಬೀರಿಯಾ ಭಾಗದಲ್ಲಿ ಕಂಡುಬರುತ್ತೆ. ಎಲ್ಲಿರುವಂಥದ್ದು? ಸೈಬೀರಿಯಾ ರೀಜನ್ ಆಫ್ ರಷ್ಯಾದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ಹಾಗಾಗಿ ಈ ಎರಡೂ ಲೇಕ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಎಕ್ಸಾಮ್ ದೃಷ್ಟಿಯಿಂದ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ನೋಡಿ, ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರಗಳಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಸರೋವರಗಳ ಬಗ್ಗೆ ನಾವಿಲ್ಲಿ ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಅದರಲ್ಲಿ ಫಸ್ಟ್ ಸರೋವರ ಯಾವುದಪ್ಪ ಅಂದರೆ ಊಲಾರ್ ಲೇಕ್ ಅಂತ ಕಂಡುಬರುತ್ತೆ. ಊಲಾರ್ ಲೇಕ್ ಅಂತ ಹೇಳಿ. ಸೊ ಈ ಊಲಾರ್ ಲೇಕ್ ಲೊಕೇಶನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಭಾಗದಲ್ಲಿ ಕಂಡುಬರ್ತಾ ಇರೋದು ಇದೇ ಊಲಾರ್ ಸರೋವರ. ಇದರ ಇಂಪಾರ್ಟೆಂಟ್ ಏನೇನು ಅಂತ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋಗೋದಾದರೆ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಥವಾ ಯಾವ ಯೂನಿಯನ್ ಟೆರಿಟರಿಯಲ್ಲಿದೆ ಅಂತ ಕೇಳಿದಾಗ ಬಂಡೀಪೋರಾ ಎನ್ನುವಂತಹ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬಂಡೀಪೋರಾ ಎನ್ನುವಂತಹ ಜಿಲ್ಲೆ ಜಮ್ಮು ಕಾಶ್ಮೀರ್. ಎಲ್ಲಿದೆ ಇದು? ಬಂಡೀಪೋರಾ ಡಿಸ್ಟಿಕ್, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಈ ಸರೋವರ ಅನ್ನುವಂಥದ್ದು ಹೇಗೆ ನಿರ್ಮಾಣವಾಯಿತು? ಹೌ ಟು ಫಾರ್ಮೇಷನ್ ಊಲಾರ್ ಲೇಕ್ ಅಂತ ಕೇಳಿದರೆ ಟೆಕ್ಟೋನಿಕ್ ಲೇಕ್ ಅಂತಾನೆ ಕರಿತೀವಿ. ಇದು ಯಾವ ರೀತಿ? ಟೆಕ್ಟೋನಿಕ್ ಅಂದರೆ ಭೂಗರ್ಭ ಚಲನೆಯಿಂದ ರೂಪುಗೊಂಡಂತಹ ಒಂದು ಸರೋವರವಾಗಿರುತ್ತೆ. ಭೂಗರ್ಭ ಚಲನೆ ಅಂದರೆ ಈ ಪ್ಲೇಟ್ಸ್ಗಳು ಮೂಮೆಂಟ್ ಆಗ್ತವೆ. ಆ ಪ್ಲೇಟ್ಸ್ ಮೂಮೆಂಟಿಂದ ಫಾರ್ಮೇಷನ್ ಆಗಿರುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಊಲಾರ್ ಲೇಕ್ ಆಗಿರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಸರೋವರ. ಅಷ್ಟೇ ಅಲ್ಲದೆ ಈ ಒಂದು ಸರೋವರದಲ್ಲಿ ಯಾವ ನದಿ ಹರ್ಕೊಂಡು ಹೋಗತ್ತಪ್ಪ ಅಂತ ಕೇಳಿದರೆ ಝೀಲಂ ನದಿ ಹರ್ಕೊಂಡು ಹೋಗುತ್ತೆ. ಯಾವ ಸರೋವರದಲ್ಲಿ? ಝೀಲಂ ನದಿ ಹರ್ಕೊಂಡು ಹೋಗುವಂಥದ್ದು ಊಲಾರ್ ಸರೋವರದಲ್ಲಿ. ಹಾಗಾಗಿ ಝೀಲಂ ನದಿಯಿಂದನೂ ಕೂಡ ನಿರ್ಮಾಣವಾದಂತಹ ಒಂದು ಸರೋವರ ಅಂತಲೂ ಕೂಡ ಇದನ್ನು ಕರಿತೀವಿ. ಓಕೆ, ಫೀಡ್ ಬೈ ಯಾವ ರಿವರು? ಝೇಲಂ ರಿವರಿಂದ ಈ ಒಂದು ಸರೋವರ ನೀರನ್ನು ಪಡ್ಕೊಳ್ಳೋದನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಸರೋವರದ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿರುತ್ತೆ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ನೋಡಿ, ಭಾರತದಲ್ಲೇ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದಪ್ಪ ಅಂದರೆ ಅದು ಊಲಾರ್ ಸರೋವರವಾಗಿರುತ್ತೆ. ಹಾಗಾದರೆ ಊಲಾರ್ ಸರೋವರ ಭಾರತಕ್ಕಷ್ಟೇ ಸೀಮಿತ ಅಲ್ಲ, ಏಷ್ಯಾ ಆರ್ ಸೌತ್ ಏಷ್ಯಾದಲ್ಲೂ ಕೂಡ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಆಗಿರುತ್ತೆ. ಏಷ್ಯಾ ಅಥವಾ ಸೌತ್ ಏಷ್ಯಾ ಅಂದರೆ ದಕ್ಷಿಣ ಏಷ್ಯಾದಲ್ಲೂ ಕೂಡ ಅತಿ ದೊಡ್ಡದಾದಂತಹ ಒಂದು ಸಿಹಿ ನೀರಿನ ಸರೋವರ ಅಂತ ಹೇಳಿ ಕರೆಯುವಂಥದ್ದು. ನೋಡಿ, ಈ ಒಂದು ಸರೋವರವನ್ನು ರಾಮ್ಸಾರ್ ಸೈಟಿಗೆ ಸೇರ್ಪಡೆ ಮಾಡ್ತಾರೆ 1990ರಲ್ಲಿ. ಓಕೆ, ಈ ಒಂದು ಲೇಕ್ ಯಾವಾಗ ರಾಮ್ಸಾರ್ ತಾಣಕ್ಕೆ ಸೇರ್ಪಡೆ ಆಯಿತು ಅಂತ ಕೇಳಿದರೆ 1990ರಲ್ಲಿ ಇದನ್ನು ಸೇರ್ಪಡೆ ಮಾಡಿರೋದನ್ನು ನೋಡ್ಬೋದು. ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಸರೋವರವಾಗಿರುತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಮತ್ತು ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಇದು ಇಂಪಾರ್ಟೆಂಟ್ ಲೇಕ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಲೇಕ್ ರಿಲೇಟೆಡ್ ಆಗಿ ನೋಡ್ತಾ ಹೋಗೋದಾದರೆ ದಾಲ್ ಲೇಕ್ ಅಂಥೇಳಿ. ಈ ದಾಲ್ ಸರೋವರ ಇದೆಯಲ್ಲ, ಇದು ಎಲ್ಲಿದೆ ಅಂತ ಕೇಳಿದರೆ ಶ್ರೀನಗರ್, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಅಂದರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕಂಡುಬರುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಲೇಕ್ ಆಗಿರುತ್ತೆ. ಹಾಗಾದರೆ ಈ ಲೇಕ್ ಅನ್ನುವಂಥದ್ದು ಯಾವ ಕೆಟಗರಿಗೆ ಸೇರಿರುತ್ತೆ? ಇದು ಕೂಡ ಸಿಹಿ ನೀರಿನ ಸರೋವರ ಅಂದರೆ ಫ್ರೆಶ್ ವಾಟರ್ ಲೇಕ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಲೇಕನ್ನು ಏನಂತ ಕರೀತಾರಪ್ಪ ಅಂದರೆ ಕಾಶ್ಮೀರದ ರತ್ನ ಅಂತಾನೂ ಕೂಡ ಕರೀತಾರೆ. ಜ್ಯುವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತಾನೆ ಕರೆಯುವಂಥದ್ದು. ಅಂದರೆ ಕಾಶ್ಮೀರದ ಕಿರೀಟ ಅಥವಾ ಕಾಶ್ಮೀರದ ರತ್ನ ಅಂತಾನೂ ಕರೆಯುವಂಥದ್ದು. ಯಾವ ಸರೋವರಕ್ಕೆ ಅಂತ ಕೇಳಿದರೆ ಅದು ದಾಲ್ ಲೇಕಿಗೆ ಕರೆಯುವಂಥದ್ದು. ಇದೇ ನೋಡಿ ಆ ದಾಲ್ ಲೇಕು ಅತಿ ಬ್ಯೂಟಿಫುಲ್ ಆದಂತಹ ಒಂದು ಸರೋವರವಾಗಿರುತ್ತೆ. ಈ ಸರೋವರದ ಇಂಪಾರ್ಟೆಂಟ್ ಏನು ಗೊತ್ತಾ? ಇದು ಚಳಿಗಾಲ ಬಂತಂದರೆ ಕಂಪ್ಲೀಟ್ ಹೆಪ್ಪುಗಟ್ಟಿಬಿಡತ್ತೆ, ಐಸ್ ಆಗಿ ಕನ್ವರ್ಟ್ ಆಗಿಬಿಡತ್ತೆ.
ಹಾಗಾಗಿ ಇದು ಅತಿ ಹೆಚ್ಚು ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಲೇಕ್ ಆಗಿರುತ್ತೆ ದಾಲ್ ಸರೋವರ. ಕ್ಲಿಯರ? ಚಳಿಗಾಲದಲ್ಲಿ ಹೆಪ್ಪುಗಟ್ಟತೆ, ಬೇಸಿಗೆ ಬಂದ ಕೂಡಲೇ ಕರಗಿರೋದನ್ನ ನೋಡ್ತೀವಿ. ಅಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೇಕನ್ನು ನಾವು ದಾಲ್ ಸರೋವರ ಅಂತ ಕರಿತೀವಿ. ಜಮ್ಮು ಕಾಶ್ಮೀರ ಶ್ರೀನಗರ ಭಾಗದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ಆ ಸರೋವರ ಭಾಗದಲ್ಲಿ ಶಿಕಾರ ಅಂತ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಶಿಕಾರ ಅಂದರೆ ಏನು ಅಂತ ಕೇಳಿದರೆ ನೋಡಿ, ಮರದ ದೋಣಿಗಳ ವಿಹಾರ ಹೆಚ್ಚಾಗಿ ಕಂಡುಬರ್ತಾವೆ. ಇಲ್ಲಿ ಕಾಣಿಸ್ತಾವೆ ನಿಮಗೆ ಮರದ ದೋಣಿಗಳ ವಿಹಾರವನ್ನು ನಾವಿಲ್ಲಿ ಹೆಚ್ಚಾಗಿ ನೋಡ್ಬೋದು. ಟ್ರೆಡಿಷನಲ್ ವುಡನ್ ಬೋಟ್ಗಳನ್ನು ಈ ಭಾಗದಲ್ಲಿ ಹೆಚ್ಚು ಕಂಡುಬರೋದನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಇಲ್ಲಿ ಮುಘಲ್ ಉದ್ಯಾನವನಗಳು ಮತ್ತು ಶಾಲಿಮಾರ್ ಬಾಗ್ ಉದ್ಯಾನವನಗಳು ಕಂಡುಬರ್ತಾವೆ. ಅಂದರೆ ಇದು ಯಾವುದರಿಂದ ಸುತ್ತುವರೆದಿದೆ ಅಂತ ಕೇಳಿದಾಗ ಸರೌಂಡೆಡ್ ಬೈ ಮುಘಲ್ ಗಾರ್ಡನ್ ಮತ್ತು ಶಾಲಿಮಾರ್ ಬಾಗ್ ಗಾರ್ಡನ್ನಿಂದ ಸುತ್ತುವರೆದಿರುವಂತಹ ಒಂದು ಸರೋವರವಾಗಿರುತ್ತೆ ದಾಲ್ ಸರೋವರ. ಹಾಗಾಗಿ ಅತಿ ಸುಂದರವಾಗಿ ಕಾಣುವಂತಹ ಒಂದು ಲೇಕ್ ಆಗಿರುತ್ತೆ. ನೋಡಿ, ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಎರಡನೇ ಪ್ರಮುಖ ಸರೋವರವಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಮತ್ತೊಂದು ಇಂಪಾರ್ಟೆಂಟ್ ಲೇಕ್ ಯಾವುದಂತ ನೋಡೋಣ. ಮಾನಸ್ಬಾಲ್ ಲೇಕ್ ಅಂತ ಕಂಡುಬರುತ್ತೆ. ಯಾವುದಿದು? ಮಾನಸ್ಬಾಲ್ ಲೇಕ್ ಅಂತ ಹೇಳಿ. ಹಾಗಾದರೆ ಮಾನಸ್ಬಾಲ್ ಲೇಕ್ ಎನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಾನಸ್ಬಾಲ್ ಸರೋವರವಾಗಿರುತ್ತೆ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತ ಕೇಳಿದ್ರೆ ನೋಡಿ, ಗದರ್ಬಲ್ ಎನ್ನುವಂತಹ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಗದರ್ಬಲ್ ಎನ್ನುವಂತಹ ಜಿಲ್ಲೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಒಂದು ಸರೋವರವಾಗಿರುತ್ತೆ. ಯೂನಿಯನ್ ಟೆರಿಟರಿ ಯಾವುದು? ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ನೋಡಿ, ಜಮ್ಮು ಕಾಶ್ಮೀರದ ಆಳವಾದಂತಹ ಸರೋವರ ಇದು ಇಂಪಾರ್ಟೆಂಟ್. ಕ್ಲಿಯರಾ? ಡಿಪೆಸ್ಟ್ ಲೇಕ್ ಇನ್ ಜಮ್ಮು ಕಾಶ್ಮೀರ್ ಅಂತ ಕರೀತಾರೆ. ನೋಡಿ, ಡಿಪೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಜಮ್ಮು ಕಾಶ್ಮೀರ್ ಅಂತ ಕೇಳಿದರೆ ಮಾನಸ್ಬಾಲ್ ಲೇಕ್ ಆಗಿರುತ್ತೆ. ಓಕೆ, ಇಲ್ಲಿ ಯಾವ ಹೂವು ಫೇಮಸ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಮಲದ ಹೂವು ಅನ್ನುವಂಥದ್ದು ಇಲ್ಲಿ ತುಂಬಾ ಫೇಮಸ್ ಆಗಿರುತ್ತೆ. ಲೋಟಸ್ ಫ್ಲವರ್ ಅನ್ನುವಂಥದ್ದು ಇಲ್ಲಿ ಫೇಮಸ್ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ವಲಸೆ ಪಕ್ಷಿಗಳು ವೈವಿಧ್ಯತೆಯಿಂದ ಕೂಡಿರೋದನ್ನು ನೋಡಬಹುದು. ಮೈಗ್ರೇಟ್ ಬರ್ಡ್ಸ್ಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಒಂದು ಸರೋವರದ ಭಾಗದಲ್ಲಿ. ಹಾಗಾಗಿ ಈ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಮೂರನೇ ಪ್ರಮುಖವಾದಂತಹ ಒಂದು ಸರೋವರವಾಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮತ್ತೊಂದು ಲೇಕ್ ಕಂಡುಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಈ ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಈ ಕರ್ನಾಟಕ ಜಿಯೋಗ್ರಫಿ ಅನ್ನುವಂಥದ್ದು ಈಗ ಲ್ಯಾಂಡ್ ಸರ್ವೇರ್ VAO ಎಕ್ಸಾಮಿಗೆ ಸಂಬಂಧಪಟ್ಟಂತೆ KN ಅವರು ಬಿಟ್ಟಂತಹ ಸಿಲೆಬಸ್ಸಲ್ಲಿ ಕರ್ನಾಟಕ ಭೂಗೋಳದೊಂದಿಗೆ ಭಾರತದ ಭೂಗೋಳ ಅಂತ ಹೇಳಿ ಟಾಪಿಕ್ ಕೊಟ್ಟಿದ್ದಾನೆ. ಅಂದರೆ ನಾವು ಕರ್ನಾಟಕ ಜಿಯೋಗ್ರಫಿಯನ್ನು ಪ್ಲಸ್ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಮ್ಯಾಕ್ಸಿಮಮ್ ನಾವು ಸಿಲೆಬಸ್ಸನ್ನು ಓದಬೇಕೆನ್ನುವಂತಹ ಕಾನ್ಸೆಪ್ಟು. ಹಾಗಾಗಿ ನಾವು ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಕರ್ನಾಟಕ ಭೂಗೋಳ ಬುಕ್ಕಲ್ಲಿ ನೋಡ್ಬೋದು. ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ. ನೋಡಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಒಂದು ಪ್ರಾಕೃತಿಕ ಲಕ್ಷಣಗಳು, ಕರ್ನಾಟಕ ರಿವರ್ ಸಿಸ್ಟಮ್, ಕರ್ನಾಟಕ ಸಾಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ವೆಜಿಟೇಷನ್, ವೈಲ್ಡ್ ಲೈಫ್ ಆಗಿರ್ಬೋದು, ಟ್ರೈಬ್ಸು, ಹಾಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಮಿನರಲ್ಸು, ಅವೆಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು 20 ಟಾಪಿಕ್ಗಳು ಇದರಲ್ಲಿ ಕಂಡು ಬರ್ತವೆ. ಅದರ ಜೊತೆಗೆ ಕರ್ನಾಟಕದ ಜಿಲ್ಲೆಗಳ ಮಾಹಿತಿನೂ ಕೂಡ ಇದೆ. ಏನು 31 ಜಿಲ್ಲೆಗಳಿದಾವಲ್ಲ, ಆ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರನೂ ಕೂಡ ಈ ಒಂದೇ ಬುಕ್ಸಲ್ಲಿ ಸಿಗುತ್ತೆ. ಹಾಗಾಗಿ KN ಅವರು ಕೊಟ್ಟಂತಹ ಸಿಲೆಬಸ್ಸಿಗೆ ರಿಲೇಟೆಡ್ ಆಗಿ ಕರ್ನಾಟಕ ಭೂಗೋಳದೊಂದಿಗೆ ಭಾರತದ ಭೂಗೋಳ ಅಂತ ಕೊಟ್ಟಿರೋದ್ರಿಂದ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ನಿಮಗೆ ಇದರಲ್ಲಿ ಕವರ್ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660 ನಂಬರಿಗೆ ಕಾಲ್ ಮಾಡಿ. ನಿಮಗೆ ಬುಕ್ ಏನಾದ್ರು ಬೇಕಿದ್ರೆ ಮನೆಗೆ ಕಳಿಸುವಂತಹ ಒಂದು ವ್ಯವಸ್ಥೆ ಪೋಸ್ಟಲ್ ಮೂಲಕ ಮಾಡ್ತೀವಿ. ಓಕೆನಾ ಸ್ನೇಹಿತರೆ? ಈ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಭಾರತದಲ್ಲಿರುವಂತಹ ಪ್ರಮುಖ ಸರೋವರಗಳಲ್ಲಿ ಮತ್ತೆ ಯಾವ ಲೇಕ್ ಇದೆ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಅಂಚಾರ್ ಲೇಕ್ ಅಂತ ಕಂಡುಬರುತ್ತೆ. ಈ ಅಂಜಾರ್ ಸರೋವರ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಸೇಮ್ ಯಾವ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಕಂಡುಬರುತ್ತೆ? ಜಮ್ಮು ಕಾಶ್ಮೀರ್ ಶ್ರೀನಗರದಲ್ಲಿ ಕಂಡುಬರೋದು. ಎಲ್ಲಿದೆ ಇದು? ಜಮ್ಮು ಕಾಶ್ಮೀರ್ ಶ್ರೀನಗರದಲ್ಲಿ ಕಂಡುಬರುತ್ತೆ. ಇದೇ ಆ ಒಂದು ಸರೋವರವಾಗಿರುತ್ತೆ.
ಹಾಗಾದರೆ ಇದು ಯಾವ ಕೆಟಗರಿಗೆ ಸೇರಿದೆ ಅಂದರೆ ಇದು ಕೂಡ ಫ್ರೆಶ್ ವಾಟರ್ ಲೇಕ್, ಅಂದರೆ ಸಿಹಿ ನೀರಿನಿಂದ ಕೂಡಿರುವಂತಹ ಒಂದು ಸರೋವರವಾಗಿರುತ್ತೆ. ಇದು ಕೂಡ ನಮಗೆ ಗೊತ್ತಿರಬೇಕು. ನೋಡಿ, ದಾಲ್ ಸರೋವರ ಮತ್ತು ಝೇಲಂ ನದಿಗಳ ಕಾಲುವೆಯಿಂದ ಸಂಪರ್ಕ ಹೊಂದಿದೆ. ಯಾವ್ಯಾವುದಕ್ಕೆ ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ರಾಗ, ಕನೆಕ್ಟಿವಿಟಿ ಅಂತ ಕೇಳಿದರೆ ದಾಲ್ ಲೇಕ್ ಅಂಡ್ ಝೇಲಂ ರಿವರಿಂದ ಕೂಡಿರುವಂಥದ್ದು ಅಥವಾ ಕನೆಕ್ಟ್ ಮಾಡುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಅಂಚಾರ್ ಲೇಕ್ ಅಂತ ಹೇಳಿ. ಕ್ಲಿಯರಾ? ಇದು ಒಂದು ಇಂಪಾರ್ಟೆಂಟ್ ಆದಂತಹ ಲೇಕನ್ನು ನಾವಿಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನೋಡ್ತೀವಿ. ಈ ಲೇಕ್ ಏನಕ್ಕೆ ಫೇಮಸ್ ಅಪ್ಪ ಅಂತ ಕೇಳಿದರೆ ಫಿಶರಿ. ಒಂದು ಸರೋವರ ಅಂದರೆ ಅಲ್ಲಿ ಮೀನುಗಾರಿಕೆ ಅನ್ನೋಂಥದ್ದು ಕಾಮನ್ ಆಗಿ ಇದ್ದೇ ಇರುತ್ತೆ. ಅದರ ಜೊತೆಗೆ ಇರಿಗೇಷನಿಗೂ ಕೂಡ ಈ ಒಂದು ಲೇಕನ್ನು ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಫಿಶರಿ ಆ್ಯಂಡ್ ಇರಿಗೇಷನಿಗೆ ಯೂಸ್ ಆಗುವಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಅದು ಅಂಚಾರ್ ಲೇಕ್ ಅಂಥೇಳಿ. ಇದು ಕೂಡ ಜಮ್ಮು ಕಾಶ್ಮೀರ ಶ್ರೀನಗರ ಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಮತ್ತೊಂದು ಇಂಪಾರ್ಟೆಂಟ್ ಲೇಕನ್ನು ನೋಡೋಣ. ಹೋಕರ್ ಸರ್ ಲೇಕ್ ಅಂತ ಕಂಡುಬರುತ್ತೆ. ಯಾವುದಿದು? ಹೋಕರ್ ಸರ್ ಲೇಕ್ ಅಂತ ಹೇಳಿ ಕಂಡುಬರುತ್ತೆ. ಈ ಹೋಕರ್ ಸರ್ ಲೇಕ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋದಾದರೆ ನೋಡಿ, ಇದು ಕೂಡ ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ನೋಡಿ, ಶ್ರೀನಗರ್ ಜಮ್ಮು ಕಾಶ್ಮೀರದಲ್ಲಿರುವಂತಹ ಒಂದು ಪ್ರಮುಖ ಸರೋವರ. ಹಾಗಾದರೆ ಇದು ಯಾವ ಕೆಟಗರಿಗೆ ಸೇರಿದೆ? ಇದು ಕೂಡ ಫ್ರೆಶ್ ವಾಟರ್ ಲೇಕ್ ಆಗಿರುತ್ತೆ, ಅಂದರೆ ಸಿಹಿ ನೀರಿಂದ ಕೂಡಿರುವಂತಹ ಸರೋವರ. ಅಷ್ಟೇ ಅಲ್ಲದೆ ಇದು ವೆಟ್ಲ್ಯಾಂಡ್ ಲೇಕ್ ಆಗಿರುತ್ತೆ, ಅಂದರೆ ತೇವಯುತ ಜೌಗು ಪ್ರದೇಶವಾಗಿರೋದನ್ನು ನೋಡ್ಬೋದು. ಈ ರೀತಿ ವೆಟ್ಲ್ಯಾಂಡ್ ಆಗಿರುವಂತಹ ಒಂದು ಲೇಕ್ ಆಗಿರುತ್ತೆ. ಯಾವ ಲೇಕ್ ಅಂತ ಕೇಳಿದಾಗ ಹೊಕೋಸರ್ ಲೇಕ್ ಎನ್ನುವಂಥದ್ದು ಇಲ್ಲಿ ನಾವು ನೋಡ್ಬೋದು. ನೋಡಿ, ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಇನ್ ಎ ಕಾಶ್ಮೀರ್ ವ್ಯಾಲಿ ಅಂತ ಕರಿತೀವಿ. ಅಂದರೆ ಕಾಶ್ಮೀರ ಕಣಿವೆಯಲ್ಲಿರುವಂತಹ ಅತಿ ದೊಡ್ಡ ಜೌಗು ಪ್ರದೇಶ ಯಾವುದು ಅಂತ ಕೇಳಿದರೆ ಇದೇ ಜೌಗು ಪ್ರದೇಶವಾಗಿರುತ್ತೆ. ಓಕೆ, ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಇನ್ ಎ ಜಮ್ಮು ಕಾಶ್ಮೀರ್ ವ್ಯಾಲಿಯಲ್ಲಿ ಕಂಡುಬರುವಂಥದ್ದು. ಅಷ್ಟೇ ಅಲ್ಲದೆ ಈ ಸರೋವರ ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂತ ಕೇಳಿದರೆ ಇದು ದೂದ್ ಗಂಗಾ ನದಿಯಿಂದ ನಿರ್ಮಾಣವಾದಂತಹ ಅಥವಾ ನೀರನ್ನು ಪಡೆಯುವಂತಹ ಒಂದು ಸರೋವರವಾಗಿರುತ್ತೆ. ಯಾವ ನದಿ ಅಂತ ಕೇಳಿದರೆ ನೋಡಿ, ಫೀಡ್ ಬೈ ದೂದ್ ಗಂಗಾ ರಿವರಿಂದ ನಿರ್ಮಾಣವಾಗಿರುವಂತಹ ಒಂದು ಸರೋವರ. ನೋಡಿ, ಮಧ್ಯ ಏಷ್ಯಾ ಮತ್ತು ಸೈಬೀರಿಯಾದ ವಲಸೆ ಪಕ್ಷಿಗಳ ಆಶ್ರಯ ತಾಣವಾಗಿರುತ್ತೆ. ಇಲ್ಲಿ ವಲಸೆ ಪಕ್ಷಿಗಳು ಬರ್ತಾವಲ್ಲ, ಅವು ಎಲ್ಲಿಂದ ಬರ್ತಾವಂತ ಕೇಳಿದಾಗ ನೋಡಿ, ಮೈಗ್ರೇಟರಿ ಬರ್ಡ್ಸ್ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಸೈಬೀರಿಯಾದಿಂದ ನೋಡಿ ಈ ಲೇಕ್ ತುಂಬ ಬರೀ ಬರ್ಡ್ಸ್ಗಳು ಕಾಣಿಸ್ತಾ ಇದ್ದಾವೆ. ಅವು ಎಲ್ಲಿಂದ ಬರ್ತಾವಪ್ಪ ಅಂದರೆ ಸೆಂಟ್ರಲ್ ಏಷ್ಯಾ ಅಥವಾ ಮಧ್ಯ ಏಷ್ಯಾ ಮತ್ತು ಸೈಬೀರಿಯಾ ಭಾಗದಿಂದ ಬರುವಂತಹ ಒಂದು ಬರ್ಡ್ಸ್ಗಳಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಇದನ್ನು ರಾಮ್ಸರ್ ತಾಣವಾಗಿಯೂ ಕೂಡ ಸೇರ್ಪಡೆ ಮಾಡಿರೋದನ್ನು ನೋಡ್ಬೋದು. ಯಾವಾಗ ಅಂತ ಕೇಳಿದರೆ 2005ರಲ್ಲಿ. ಓಕೆ, ಇದು ರಾಮ್ಸರ್ ಸೈಟಲ್ಲೂ ಕೂಡ ಇರುವಂತಹ ಒಂದು ಪ್ರಮುಖ ಸರೋವರವಾಗಿರುತ್ತೆ. ಕ್ಲಿಯರಾ? ನೋಡಿ, ಈ ಒಂದು ಸರೋವರದ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರೆ ಎನಫ್, ರೈಟ್? ನೆಕ್ಸ್ಟ್ ಹೋಗೋಣ. ಶೇಷ್ನಾಗ್ ಲೇಕ್ ಅಂತ ಕಂಡುಬರುತ್ತೆ. ಯಾವ ಲೇಕ್ ಇದು? ಶೇಷ್ನಾಗ್ ಸರೋವರ ಅಂತ ಕಂಡುಬರುತ್ತೆ. ಸೊ ಇದು ಎಲ್ಲಿ ಅಂತ ಕಂಡುಬರುತ್ತೆ ಅಂತ ನೋಡಿದಾಗ ನೋಡಿ, ಅನಂತನಾಗ್ ಜಿಲ್ಲೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಅನಂತನಾಗ್ ಡಿಸ್ಟಿಕ್ ಜಮ್ಮು ಕಾಶ್ಮೀರ್. ಇದು ಯಾವುದರಿಂದ ನಿರ್ಮಾಣವಾಗಿರೋದಪ್ಪ ಅಂದರೆ ಹಿಮ ನದಿಯ ಮೂಲದ ಸಿಹಿ ನೀರಿನ ಸರೋವರವಾಗಿರುತ್ತೆ. ಯಾವುದರಿಂದ ಆಗಿದೆ ಅದು? ಗ್ಲೇಸಿಯಲ್ ಫ್ರೆಶ್ ವಾಟರ್ ಲೇಕ್ ಅಂತಲೇ ಕರಿತೀವಿ. ಹಿಮ ನದಿ ಕರಗುವುದರ ಮೂಲಕ ನಿರ್ಮಾಣವಾದಂತಹ ಒಂದು ಸರೋವರ ಯಾವುದು ಅಂತ ಕೇಳಿದರೆ ಶೇಷ್ನಾಗ್ ಲೇಕ್ ಆಗಿರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಈ ಲೇಕ್ ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಕೂಡ ನೋಡ್ಬೋದು. ನೋಡಿ, ಅಮರನಾಥ ಯಾತ್ರಾ ಮಾರ್ಗದಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಸಿಚುವೇಟೆಡ್ ಅಂತ ಕೇಳಿದರೆ ಅಮರನಾಥ ಯಾತ್ರಾ ರೂಟಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಸರೋವರವಾಗಿರುತ್ತೆ. ಸೊ ಇದು ಯಾವುದರಿಂದ ಆಗತ್ತಂತ ಗೊತ್ತಾಯ್ತಲ್ಲ, ಹಿಮ ನದಿಯಿಂದ ಮತ್ತು ಹಿಮ ಕರಗುವುದರಿಂದ, ಸ್ನೋ ಮೆಲ್ಟ್ ಆಗುವುದರಿಂದ ಏನಾಗತ್ತಪ್ಪ ಅಂದರೆ ಈ ಒಂದು ಸರೋವರಕ್ಕೆ ನೀರು ಬಂದು ಸೇರ್ಪಡೆ ಆಗೋದನ್ನು ನೋಡ್ಬೋದು. ಹಾಗಾಗಿ ಶೇಷ್ನಾಗ್ ಎನ್ನುವಂತಹ ಒಂದು ಸರೋವರನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ ಈ ರೀತಿ ಲೇಕ್ಸ್ಗಳು ಎನ್ನುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರ್ತವೆ. ಇಲ್ಲಿ ನಾವು ಲೇಕ್ಸ್ ಅಂತ ಬಂದಾಗ ಆ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಗೊತ್ತಿರಬೇಕು, ಅಥವಾ ಆ ಸರೋವರ ಏನಕ್ಕೆ ಫೇಮಸ್ ಅಂತಲೂ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅಥವಾ ಲೇಕ್ ಏನಾದ್ರು ರಾಮ್ಸರ್ ಸೈಟಲ್ಲಿ ಇತ್ತಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ಲೇಕ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ತಗೊಂಡಾಗ
ಅಥವಾ ಯಾವುದಾದ್ರು ಒಂದು ಕಾನ್ಸೆಪ್ಟನ್ನು ಲೇಕ್ ಅಂತ ತೊಗೊಂಡಾಗ ಅದನ್ನು ಯಾವ ರೀತಿ ಸ್ಟಡಿ ಮಾಡಬೇಕು, ಏನೇನು ಕೀ ಪಾಯಿಂಟ್ ಬೇಕು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.